ಮಾರ್ಕೆಟ್ನಲ್ಲಿ ಅಡಿಕೆ ರೇಟು ರಾಕೆಟ್ ತರ ಏಳ್ತಾ ಇರೋ ಈ ಟೈಮಲ್ಲಿ ಪಕ್ಕದ ತೋಟದವನು 16 ಮೂಟೆ ಅಡಿಕೆ ತೆಗಿತಾ ಇದ್ರೆ ನಿಮ್ಮ ತೋಟದಲ್ಲಿ ಮಾತ್ರ ಇಳುವರಿ ಕಮ್ಮಿ ಆಗ್ತಿದ್ಯಾ? ಬೇರೆಯವರ ತೋಟ ಉತ್ತಮ ಲಾಭ ಗಳಿಸ್ತಾ ಇದ್ರೆ ನಿಮ್ಮ ತೋಟ ಯಾಕೆ ಲಾಭ ಕೊಡ್ತಿಲ್ಲ? ತಪ್ಪು ಎಲ್ಲಾಗ್ತಿದೆ ಗೊತ್ತಾ? ಇವತ್ತು ನಿಮ್ಮ ತೋಟದ ಅದೃಷ್ಟ ಬದಲಾಯಿಸೋ, ನಿಮ್ಮ ಜೇಬು ಫುಲ್ ಮಾಡೋ ಅಡಿಕೆ ಕೃಷಿಯ ಈ ರಹಸ್ಯವನ್ನ ನಾನು ಹೇಳ್ತೀನಿ. ನಿಮ್ಮ ಅಡಿಕೆ ತೋಟಕ್ಕೆ ಬೀಳೋ ಆ ಮಹಾಲಿ ಅಥವಾ ಕೊಳೆ ರೋಗಕ್ಕೆ ಶಾಶ್ವತ ಬ್ರೇಕ್ ಹಾಕೋದು ಹೇಗೆ? ಮಾರ್ಕೆಟ್ನಲ್ಲಿ ಯಾವ ತಳಿ ಅಡಿಕೆಗೆ ಮುಗಿಲು ಮುಟ್ಟೋ ರೇಟ್ ಸಿಗುತ್ತೆ? ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಿಶೇರ್. ಅಡಿಕೆ ತೋಟ ಮಾಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ನೀವು ನಟ್ಟಿರೋ ಗಿಡ ನಿಮ್ಮ ಮೊಮ್ಮಕ್ಕಳ ಕಾಲದವರೆಗೂ ದುಡ್ಡು ಕೊಡ್ತಾ ಇರಬೇಕು, ಅಥವಾ 4 ವರ್ಷದಲ್ಲಿ ಗೊನೆ ಮುರಿದು ಬೀಳೋ ತರ ಕಾಯಿ ಕಟ್ಟಬೇಕಾ? ಮಾರುಕಟ್ಟೆಯಲ್ಲಿ ಯಾವ ಅಡಿಕೆಗೆ ವರ್ತಕರು ಮುಗಿಬಿದ್ದು ರೇಟ್ ಕೊಡ್ತಾ ಇದ್ದಾರೆ? ನಿಮ್ಮ ಏರಿಯಾ ಮಣ್ಣಿಗೆ ಯಾವ ತಳಿ ಬೆಸ್ಟ್? ನಿಮ್ಮ ಅಡಿಕೆ ಕೃಷಿಯ ಕಂಪ್ಲೀಟ್ ಜಾತಕ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ನೋಡಿದ್ರೆ ನೀವು ಅಡಿಕೆ ಕೃಷಿಯಲ್ಲಿ ಎಕ್ಸ್ಪರ್ಟ್ ಆಗ್ಬೋದು, ನಿಮ್ಮ ತೋಟದಲ್ಲೂ ಬಂಪರ್ ಇಳುವರಿ ತಗೋಬಹುದು. ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ, ಸ್ಕಿಪ್ ಮಾಡದೆ ನೋಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಕೃಷಿ ಮಾಹಿತಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಫಸ್ಟ್ ನಮ್ಮ ಅಡಿಕೆಯಲ್ಲಿ ಯಾವ್ಯಾವ ವೆರೈಟಿ ಇದೆ ಅಂತ ನೋಡ್ಬಿಡೋಣ. ನಾವು ಮುಂಚೆ ಎಲ್ಲ ತಾತ ಮುತ್ತಾತನ ಕಾಲದಿಂದ ಬರೀ ನಾಟಿ ಅಡಿಕೆ ಒಂದನ್ನೇ ನೋಡ್ತಾ ಇದ್ವಿ, ಆದ್ರೆ ಈಗ ಕಾಲ ಬದಲಾಗಿದೆ, ವಿಜ್ಞಾನ ಮುಂದುವರೆದಿದೆ. ಮಾರುಕಟ್ಟೆಗೆ ತಕ್ಕ ಹಾಗೆ ಕಮ್ಮಿ ವರ್ಷದಲ್ಲಿ ಭರ್ಜರಿ ಇಳುವರಿ ಕೊಡೋ ಸೂಪರ್ ತಳಿಗಳು ಕೂಡ ಬಂದಿವೆ. ಅವುಗಳ ಸ್ಪೆಷಾಲಿಟಿ ಏನು ಅಂತ ಒಂದೊಂದಾಗಿ ಹೇಳ್ತೀರಿ. ಮಂಗಳ ಮತ್ತು ಸುಮಂಗಳ ಮಂಗಳೂರು ಮೂಲದ ಸೂಪರ್ ಸ್ಟಾರ್ಗಳು ಇವೆರಡು. ಮೊದಲನೇದಾಗಿ ಮಂಗಳ ಮತ್ತು ಸುಮಂಗಳ ಹೆಸರೇ ಹೇಳೋ ತರ ಇವು ನಮ್ಮ ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ ಒಂಥರ ಅದೃಷ್ಟ ತಂದಿರೋ ತಳಿಗಳು ಅಂತ ಹೇಳ್ಬೋದು. CPCRI ಸಂಶೋಧನಾ ಕೇಂದ್ರದಿಂದ ಬಂದಿರೋ ಈ ತಳಿಯ ವಿಶೇಷತೆ ಏನು ಗೊತ್ತಾ? ನಾಟಿ ಅಡಿಕೆ ಕಾಯಿ ಬಿಡೋಕೆ 6-7 ವರ್ಷ ತಗೊಂಡ್ರೆ ಈ ಮಂಗಳ ವೆರೈಟಿ ನೆಟ್ಟ 4 ಅಥವಾ 5ನೇ ವರ್ಷಕ್ಕೆ ಗೊನೆ ಮುರಿದು ತೂಗಾಡೋಕೆ ಶುರು ಮಾಡುತ್ತೆ. ಇದರ ಗೊನೆಗಳು ದಟ್ಟವಾಗಿರ್ತವೆ. ಒಂದು ಗೊನೆಯಲ್ಲಿ 106 ಕಾಯಿಗಳು ಕೂರ್ತಿರ್ತವೆ. ಕಾಯಿ ಕೂಡ ಸಖತ್ ದಪ್ಪ ಮತ್ತು ತೂಕ ಇರ್ತದೆ. ಚಾಲಿ ಅಡಿಕೆ ಮಾಡೋಕೆ ಇದು ನಂಬರ್ 1 ತಳಿ. ಎರಡನೆಯದು ನಮ್ಮ ಮಲೆನಾಡಿನ ಹೆಮ್ಮೆ ತೀರ್ಥಹಳ್ಳಿ ಲೋಕಲ್ ಅಡಿಕೆ. ಇದನ್ನ ನಮ್ಮ ಮಲೆನಾಡಿನಲ್ಲಿ ರಾಜ ಅಂತಾನೆ ಕರೀತಾರೆ. ನೀವೇನಾದ್ರೂ ಇವತ್ತು ಅಡಿಕೆ ತೋಟ ಮಾಡಿ ಅದು ನಿಮ್ಮ ಮೊಮ್ಮಕ್ಕಳ ಕಾಲದವರೆಗೂ ಮಸ್ತ್ ಆಗಿ ಇರಬೇಕು ಅನ್ಕೊಂಡ್ರೆ ಕಣ್ಣು ಮುಚ್ಚಿ ನಾಟಿ ಅಡಿಕೆ ಹಾಕಿ. ಇದ್ರ ಆಯಸ್ಸು ಬರೋಬ್ಬರಿ 60ರಿಂದ 80 ವರ್ಷ. ಮಲೆನಾಡಿನ ಜಿಟಿ ಮಳೆ, ಜೋರು ಗಾಳಿ ಬಂದ್ರು ಈ ಮರ ಅಷ್ಟು ಸುಲಭವಾಗಿ ಅಲ್ಲಾಡಲ್ಲ. ಬೇರೆ ಹೈಬ್ರಿಡ್ ತಳಿಗಳಿಗೆ ಹೋಲಿಸಿದ್ರೆ ಇದಕ್ಕೆ ರೋಗ ತಡೆಯೋ ಶಕ್ತಿ ಕೂಡ ಜಾಸ್ತಿ ಇದೆ. ನಮ್ಮ ಶಿವಮೊಗ್ಗ ಸಾಗರ ಕಡೆ ಮಾಡೋ ಕೆಂಪಡಿಗೆ ಅಥವಾ ರಾಶಿ ಅಡಿಗೆ ಈ ತೀರ್ಥಹಳ್ಳಿ ತಳಿಯ ಕಾಯಿಗಳೇ ಬೇಕು. ಇದನ್ನ ಸಂಸ್ಕರಣೆ ಮಾಡಿದಾಗ ಸಿಗೋ ಆ ಕೆಂಪು ಬಣ್ಣ ಮತ್ತು ಶೈನಿಂಗ್ ಬೇರೆ ಯಾವ ತಳಿಗೂ ಬರಲ್ಲ. ಇನ್ನು ಮೂರನೇದಾಗಿ ಇತ್ತೀಚೆಗೆ ಸಖತ್ ಟ್ರೆಂಡ್ ಆಗ್ತಾ ಇರೋದು ಅಂದ್ರೆ ಇಂಟರ್ಸಿ ತಳಿ. ಇವತ್ತಿನ ದಿನಗಳಲ್ಲಿ ತೋಟದ ಕೆಲಸಕ್ಕೆ ಆಳುಗಳು ಸಿಗೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ. ಅಡಿಕೆ ಮರ ಸೀದಾ ಆಕಾಶಕ್ಕೆ ಬೆಳೆದು ನಿಂತ್ರೆ ಅದಕ್ಕೆ ಮದ್ದು ಹೊಡೆಯೋದು ಹೇಗೆ, ಅಡಿಕೆ ಕೊಯ್ಯೋದು ಹೇಗೆ ಅನ್ನೋ ಚಿಂತೆ ಇರೋರಿಗೆ ಈ ತಳಿ ಒಂದು ವರ. ಇದು ನಿಧಾನವಾಗಿ ಕುಳ್ಳಗೆ ಬೆಳೆಯುತ್ತೆ, ಅಂದ್ರೆ ಸಾಧಾರಣವಾಗಿ ಮರಗಳಿಗಿಂತ ಇದರ ಎತ್ತರ ಫುಲ್ ಕಮ್ಮಿ. ಮರ ಕುಳ್ಳಗೆ ಇರೋದ್ರಿಂದ ನೀವೇ ನಿಂತು ಆರಾಮಾಗಿ ಮದ್ದು ಹೊಡಿಬಹುದು. ಅಡಿಕೆ ಗೊನೆಗಳು ಕೈಗೆ ಸಿಗೋ ಹತ್ತಿರದಲ್ಲೇ ಇರೋದ್ರಿಂದ ಕೊಯ್ಲು ಕೂಡ ಫುಲ್ ಈಸಿ. ಆಳುಗಳ ಖರ್ಚು ಕೂಡ ಉಳಿತಾಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಯಲು ಸೀಮೆ ಭಾಗದಲ್ಲಿ ಅಂದ್ರೆ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಬಳ್ಳಾಪುರ ಕಡೆ ಭರ್ಜರಿ ಸೌಂಡ್ ಮಾಡ್ತಾ ಇರೋ ತಳಿಗಳು ಅಂದ್ರೆ ಈ ಸಿಂಗಾಪುರ ಮತ್ತು ಮೋಹಿತ್ ನಗರ. ಈ ತಳಿಗಳಿಗೆ ಬಯಲು ಸೀಮೆಯ ಆ ಅತಿಯಾದ ಬಿಸಿಲನ್ನ ತಡ್ಕೊಳ್ಳೋ ಶಕ್ತಿ ಇದೆ. ಇವುಗಳ ಗೊನೆಗಳು ಎಷ್ಟು ದೊಡ್ಡದಾಗಿ ಇರ್ತವೆ ಅಂದ್ರೆ ಮರದ ಬುಡದಿಂದ ನೋಡಿದ್ರೆ ಬರೀ ಅಡಿಕೆ ಗೊನೆಗಳೇ ಕಾಣ್ತವೆ. ತುಂಬಾ ಬೇಗ ಇಳುವರಿ ಕೂಡ ಕೊಡೋದು ಮತ್ತು ಕಾಯಿ ಸೈಜ್ ಫುಲ್ ಯೂನಿಫಾರ್ಮ್, ಎಲ್ಲ ಒಂದೇ ಸೈಜ್ ಆಗಿ ಇರೋದು ಇದರ ಸ್ಪೆಷಾಲಿಟಿ. ಬಯಲು ಸೀಮೆಯಲ್ಲಿ ನೀರಾವರಿ, ಬೋರ್ವೆಲ್ ಸೌಲಭ್ಯ ಇರೋ ರೈತರಿಗೆ ಇದು ಭರ್ಜರಿ ಕಾಸು ತಂದು ಕೊಡುತ್ತೆ. ತಳಿಗಳು ಏನೋ ಮಸ್ತ್ ಇವೆ, ಆದ್ರೆ ತೋಟ ಮಾಡೋ ಮುಂಚೆ ನಿಮ್ಮ ಏರಿಯಾದ ವಾತಾವರಣ ನೋಡ್ಕೋಬೇಕು. ನಿಮ್ದು ಫುಲ್ ಮಳೆ ಬರೋ ಮಲೆನಾಡಾಗಿದ್ರೆ ನಾಟಿ ಅಥವಾ ಸುಮಂಗಳ ಹಾಕಿ. ಅದೇ ನಿಮ್ಮದು ಬಯಲು ಸೀಮೆ, ಬಿಸಿಲು ಜಾಸ್ತಿ ಇರೋದು ಅನ್ಕೊಂಡ್ರೆ ಸಿಂಗಾಪುರ ಅಥವಾ ಮೋಹಿತ್ ನಗರ ಕಡೆ ಗಮನ ಕೊಡಿ. ಮಣ್ಣಿನಲ್ಲಿ ನೀರು ನಿಲ್ಲದ ಹಾಗೆ ಜಾಗ ನೋಡಿ ಪ್ಲಾನ್ ಮಾಡಿ. ಆಮೇಲೆ ನೋಡಿ ನಿಮ್ಮ ತೋಟ ಹೇಗೆ ಚಿನ್ನದ ಗಣಿ ಆಗುತ್ತೆ ಅಂತ. ಅಡಿಕೆಯನ್ನ ಎಲ್ಲೆಲ್ಲಿ ಬೆಳಿಬೇಕು? ಮುಂಚೆ ಅಡಿಕೆ ಅಂದ್ರೆ ಬರೀ ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಅನ್ಕೋತಾ ಇದ್ವಿ, ಆದ್ರೆ ಈಗ ಹಾಗಲ್ಲ.
ನೀರಾವರಿ ಸೌಲಭ್ಯ ಇದ್ರೆ ಬಯಲು ಸೀಮೆಯಲ್ಲೂ ಕೂಡ ಅಡಿಕೆ ಚಿನ್ನದ ತರ ಬೆಳೀತಾರೆ. ಆದ್ರೆ ನೆನ್ಪಿರ್ಲಿ, ಮಣ್ಣಿನಲ್ಲಿ ನೀರು ಸುಲಭವಾಗಿ ಹರಿದು ಹೋಗೋ ತರ ಇರಬೇಕು. ಜೇಡಿ ಮಣ್ಣು ತರ ಇದ್ದು ನೀರು ನಿಂತರೆ ಅಡಿಕೆ ಮರ ಸತ್ತು ಹೋಗುತ್ತೆ. ಅಡಿಕೆ ಬೆಳೆಯೋದೇನೋ ಸರಿ, ಆದ್ರೆ ಮಾರ್ಕೆಟ್ಗೆ ಹೋದಾಗ ಯಾವ ಅಡಿಕೆಗೆ ಜಾಸ್ತಿ ಬೆಲೆ ಸಿಗುತ್ತೆ ಅಂತ ಗೊತ್ತಿರ್ಲೇಬೇಕಲ್ವಾ. ಮಾರುಕಟ್ಟೆಯಲ್ಲಿ ಅಡಿಕೆಯನ್ನ ಅದರ ಸಂಸ್ಕರಣೆ ಮೇಲೆ ರೇಟ್ ಫಿಕ್ಸ್ ಮಾಡ್ತಾರೆ. ರಾಶಿ ಮತ್ತು ಬೆಟ್ಟೆ ಅಡಿಕೆ ಅಂದ್ರೆ ಕೆಂಪು ಅಡಿಕೆ ಅಂತ ಹೇಳ್ತೀವಿ. ಹಸಿ ಅಡಿಕೆಯನ್ನ ಕೊಯ್ದು ಸುಲಿದು ಬೇಯಿಸಿ ಆಮೇಲೆ ಒಣಗಿಸ್ತಾರಲ್ಲ, ಅದನ್ನ ಕೆಂಪು ಅಡಿಕೆ ಅಂತಾರೆ. ನಮ್ಮ ಶಿವಮೊಗ್ಗ, ಸಾಗರ, ಶಿರ್ಸಿ ಮಾರ್ಕೆಟ್ನಲ್ಲಿ ಇದಕ್ಕೆ ಯಾವಾಗ್ಲೂ ಭರ್ಜರಿ ಡಿಮಾಂಡ್. ಇದರ ರೇಟು ಸಾಮಾನ್ಯವಾಗಿ ಕ್ವಿಂಟಲ್ಗೆ 45,000ದಿಂದ 55,000 ರೇಂಜ್ವರೆಗೂ ಓಡಾಡ್ತಾ ಇರುತ್ತೆ. ಕ್ವಾಲಿಟಿ ಸೂಪರ್ ಆಗಿದ್ರೆ ಇನ್ನೂ ಜಾಸ್ತಿ ಸಿಗೋ ಚಾನ್ಸಸ್ ಇದೆ. ಇನ್ನ ಚಾಲಿ ಅಡಿಕೆ, ಬಿಳಿ ಅಡಿಕೆ ಅಂತಲೂ ಹೇಳ್ತಾರೆ. ಅಡಿಕೆಯನ್ನ ಮರದಲ್ಲೇ ಚೆನ್ನಾಗಿ ಹಣ್ಣಾಗ್ಲು ಬಿಟ್ಟು ಆಮೇಲೆ ಕೊಯ್ದು ಫುಲ್ ಒಣಗಿಸಿ ಸುಳಿದ್ರೆ ಅದು ಚಾಲಿ ಅಡಿಕೆ. ಕರಾವಳಿ ಭಾಗದಲ್ಲಿ ಮಂಗಳೂರು, ಪುತ್ತೂರು, ಕುಂದಾಪುರ ಇದಕ್ಕೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಹಳೆ ಚಾಲಿ ಅಡಿಕೆಗೆ ಕ್ವಿಂಟಾಲ್ಗೆ 40,000ದಿಂದ 50,000ವರೆಗೂ ರೇಟ್ ಇದೆ. ಇನ್ನು ಸರಕು ಅಡಿಕೆ, ಇದು ಪ್ರೀಮಿಯಂ ಕ್ವಾಲಿಟಿ ಅಡಿಕೆ. ಮಾರ್ಕೆಟ್ನಲ್ಲಿ ಇದಕ್ಕೆ ಸಖತ್ ಕಾಂಪಿಟೇಷನ್ ಇರುತ್ತೆ. ಕ್ವಾಲಿಟಿ ಮತ್ತು ವರ್ತಕರ ಬೇಡಿಕೆ ಜಾಸ್ತಿ ಇದ್ದಾಗ ಇದು ಹಿಂದೆಂದೂ ಕಾಣದ ರೆಕಾರ್ಡ್ ರೇಟ್ ತಲುಪುತ್ತೆ. ಕೋಕ ಮತ್ತು ಗೊರಬಲು ಇವು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರೋ ಅಡಿಕೆಗಳು. ಸಿಪ್ಪೆ ಸರಿಯಾಗಿ ಒಣಗದೆ ಅಥವಾ ರೋಗ ತಗುಲಿದ ಕಾಯಿಗಳು. ಇವುಗಳಿಗೆ ರೇಟ್ ಸ್ವಲ್ಪ ಕಮ್ಮಿ, ಆದ್ರೆ 25,000ದಿಂದ 35,000ವರೆಗೂ ಇರುತ್ತೆ. ನೋಡಿ, ಅಡಿಕೆ ಮಾರ್ಕೆಟ್ನಲ್ಲಿ ಎಷ್ಟೇ ರೇಟ್ ಇದ್ರೂ ನಮ್ಮ ತೋಟದಲ್ಲಿ ಸರಿಯಾದ ಇಳುವರಿ ಬಂದಿದ್ರೆ ಮಾತ್ರ ನಮ್ಗೆ ನಷ್ಟನೇ ಇರಲ್ಲ. ಹಾಗಾದ್ರೆ ಎಕರೆಗೆ ಬಂಪರ್ ಇಳುವರಿ ತಗೊಳ್ಳೋದು ಹೇಗೆ? ಆ ಸೀಕ್ರೆಟ್ ನಾನು ಹೇಳ್ತೀನಿ. ಮೊದಲನೇದು, ಮಣ್ಣಿನ ಆರೋಗ್ಯಕ್ಕೆ ಒಂದು ಮಸ್ತ್ ಕೊಟ್ಟಿಗೆ ಗೊಬ್ಬರವನ್ನ ಹಾಕಬೇಕು. ಭಾರಿ ರಾಸಾಯನಿಕ ಗೊಬ್ಬರವನ್ನೇ ಹಾಕ್ಲಿಕ್ಕೆ ಹೋಗಬೇಡಿ. ವರ್ಷಕ್ಕೊಮ್ಮೆ ಪ್ರತಿ ಮರಕ್ಕೆ ಕನಿಷ್ಠ 20 kg ಮಾಗಿದ ಹಟ್ಟಿ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಕೊಡಿ. ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಿನಲ್ಲಿ ಆಮ್ಲೀಯತೆ ಜಾಸ್ತಿ ಇದ್ರೆ ವರ್ಷಕ್ಕೊಮ್ಮೆ ಸುಣ್ಣ ಅಥವಾ ಡಾಲಮೈಟ್ ಹಾಕಿ. ಇದು ಮಣ್ಣನ್ನ ಹದವಾಗಿಡುತ್ತೆ. ನೀರು ಮತ್ತು ಮುಚ್ಚಳಿಕೆ ನಿರ್ವಹಣೆ ಅಂದ್ರೆ ಬೇಸಿಗೆಯಲ್ಲಿ ಅಡಿಕೆ ಮರಕ್ಕೆ ನಿಯಮಿತವಾದ ನೀರನ್ನ ಕೊಡಬೇಕು. ಹನಿ ನೀರಾವರಿ, ಡ್ರಿಪ್ ಸಿಸ್ಟಮ್ ಆದ್ರೆ ಬೆಸ್ಟ್. ಅಡಿಕೆ ಬುಡ ಒಣಗಬಾರ್ದು ಅಂದ್ರೆ ಅಡಿಕೆ ಗರಿ ಸಿಪ್ಪೆಗಳನ್ನ ಬುಡಕ್ಕೆ ಮುಚ್ಚಳಿಕೆಯಾಗಿ ಹಾಕಿ. ಇದು ಮಣ್ಣಿನಲ್ಲಿರೋ ತೇವಾಂಶವನ್ನ ಹಿಡಿದಿಟ್ಕೊಳ್ಳುತ್ತೆ ಮತ್ತು ಜೀವಾಣುಗಳನ್ನ ಹೆಚ್ಚು ಮಾಡುತ್ತೆ. ಈಗ ಬಂತು ನೋಡಿ ನಮ್ಮ ಅಡಿಕೆ ಕೃಷಿಯ ಅತಿ ದೊಡ್ಡ ವಿಲನ್ ಕತೆ. ಬೆಳೆಗಾರರ ಜೇಬಿಗೆ ಕತ್ತರಿ ಹಾಕೋ, ರಾತ್ರಿ ನಿದ್ದೆ ಕೆಡಿಸೋ ದೊಡ್ಡ ಶತ್ರು ಅಂದ್ರೆ ಈ ಕೊಳೆ ರೋಗ, ಅಥವಾ ನಮ್ಮ ಭಾಷೆಯಲ್ಲಿ ಮಹಾಲಿ ರೋಗ ಅಂತೀವಿ. ಮಳೆಗಾಲದಲ್ಲಿ ಒಂದೇ ಸಮನೆ ಜಿಟಿ ಜಿಟಿ ಮಳೆ ಬಂದು ಮೋಡ ಮುಚ್ಚಿ ತೋಟದಲ್ಲಿ ತಂಪು ಹಾಗೂ ತೇವಾಂಶ ಜಾಸ್ತಿ ಆಯಿತು ಅಂದ್ರೆ ಸಾಕು, ಈ ರೋಗ ತರಿಸೋ ಶಿಲೀಂಧ್ರ ಆಕ್ಟಿವ್ ಆಗಿಬಿಡುತ್ತೆ. ಆಮೇಲೆ ನಮ್ಮ ಕಣ್ಣೆದುರು ಅಡಿಕೆ ಕಾಯಿಗಳು ಬಣ್ಣ ಕಳೆದುಕೊಂಡು ಹೋಗ್ತಾ ಇರ್ತವೆ. ಕೊಳೆತು ಟಾಪ್ 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 ಅಂತ ಕೆಳಗೆ ಬೀಳೋಕೆ ಶುರು ಆಗುತ್ತೆ. ಇಡೀ ವರ್ಷದ ಕಷ್ಟ ಒಂದೇ ವಾರದಲ್ಲಿ ಮಣ್ಣು ಪಾಲಾಗುತ್ತೆ. ಇದನ್ನ ತಡೆಯೋದು ಹೇಗೆ? ಬನ್ನಿ ಇವತ್ತು ಇದರ ಇಂಚಿಂಚು ಸೀಕ್ರೆಟ್ ಅನ್ನ ನೋಡ್ತಾ ಬರೋಣ. ಇದಕ್ಕೆ ಮೊದಲನೇ ಅಸ್ತ್ರ ಅಂದ್ರೆ 1% ಬೋರ್ಡ್ ದ್ರಾವಣ. ಈ ಕೊಳೆ ರೋಗಕ್ಕೆ ರಾಮಬಾಣ ಅಂದ್ರೆ ನಮ್ಮ ಸಾಂಪ್ರದಾಯಿಕ ಬೋರ್ಡೋ ದ್ರಾವಣ. ಇದನ್ನ ಮಳೆಗಾಲ ಶುರುವಾಗೋ ಮುಂಚೆನೆ ಅಂದ್ರೆ ಮೇ ಕೊನೆ ಅಥವಾ ಜೂನ್ ಮೊದಲ ವಾರ ಒಂದು ಸಲ ಕರಾರುವಕ್ಕಾಗಿ ಸ್ಪ್ರೇ ಮಾಡಬೇಕು. ಅಷ್ಟಕ್ಕೂ ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ನಾವು ಹೊಡೆಯೋ ಬೋರ್ಡ್ ದ್ರಾವಣ ಅಡಿಕೆ ಕಾಯಿ ಮತ್ತು ಗೊನೆಯ ಮೇಲೆ ಒಂದು ರಕ್ಷಣಾ ಕವಚ ತರ ಹತ್ಕೊಳ್ಳುತ್ತೆ. ರೋಗ ತರೋ ಶಿಲೀಂಧ್ರ ಗಾಳಿಯಲ್ಲಿ ತೇಲಿ ಬರೋ ಅಡಿಕೆ ಮೇಲೆ ಕೂತ ತಕ್ಷಣ ಆ ದ್ರಾವಣ ಅದನ್ನ ಅಲ್ಲೇ ಕೊಂದು ಹಾಕುತ್ತೆ. ಇದನ್ನ ತಯಾರಿಸೋದು ತುಂಬಾ ಈಸಿ. 100 ಲೀಟರ್ ನೀರಿಗೆ 1 kg ಮೈಲ್ತುತ್ತು ಅಂದ್ರೆ ಕಾಪರ್ ಸಲ್ಫೇಟ್ ಮತ್ತು 1 kg ಸುಣ್ಣ ಬೇಕು. ನೆನ್ಪಿಟ್ಕೊಳ್ಳಿ, ಇವೆರಡನ್ನು ಪ್ಲಾಸ್ಟಿಕ್ ಬಕೆಟ್ ಅಥವಾ ಮರದ ಪಾತ್ರೆಯಲ್ಲಿ ಪ್ರತ್ಯೇಕವಾಗಿ ಕರಗಿಸಬೇಕು. ಕಬ್ಬಿಣದ ಪಾತ್ರೆಯನ್ನ ಬಳಸಬೇಡಿ. ಆಮೇಲೆ ಕರಗಿಸಿದ ಮೈಲು ತುತ್ತಿನ ನೀರನ್ನ ಸುಣ್ಣದ ನೀರಿಗೆ ನಿಧಾನವಾಗಿ ಸುರಿಯುತ್ತಾ ಕೈ ಆಡಿಸ್ಬೇಕು. ಇಲ್ಲಿ ಒಂದು ಮುಖ್ಯ ವಿಷಯ, ದ್ರಾವಣ ರೆಡಿ ಆದ್ಮೇಲೆ ಒಂದು ನಯವಾದ ಕಬ್ಬಿಣದ ಕಡ್ಡಿ ಅಥವಾ ಚಾಕುವನ್ನ ಅದರಲ್ಲಿ ಅದ್ದಿ ನೋಡಿ. ಚಾಕು ಮೇಲೆ ತಾಮ್ರದ ಕೆಂಪು ಬಣ್ಣ ಕೂತ್ರೆ ದ್ರಾವಣದಲ್ಲಿ ಆಮ್ಲೀಯತೆ ಜಾಸ್ತಿ ಇದೆ ಅಂತ ಅರ್ಥ. ಆಗ ಇನ್ನೊಂದು ಚೂರು ಸುಣ್ಣದ ನೀರನ್ನ ಮಿಕ್ಸ್ ಮಾಡಿ ನ್ಯೂಟ್ರಲ್ ಮಾಡಬೇಕು. ಇಲ್ಲದಿದ್ರೆ ಅಡಿಕೆ ಎಲೆ ಕಾಯಿ ಸುಟ್ಟು ಹೋಗೋ ಚಾನ್ಸ್ ಕೂಡ ಇರುತ್ತೆ. ಯಾರು ಇದರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೋ ಅವರ ಸಲಹೆ ತಗೊಂಡು ಮಾತ್ರ ಇದನ್ನ ಮಾಡೋದಕ್ಕೆ ಹೋಗಿ. ಮೊದಲ ಸ್ಪ್ರೇ ಆದ್ಮೇಲೆ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಮಳೆ ಎಲ್ಲಾದ್ರೂ ಸ್ವಲ್ಪ ಬಿಡುವು ಕೊಟ್ರೆ ತಕ್ಷಣ 2ನೇ ರೌಂಡ್ ಸ್ಪ್ರೇ ಹೊಡೀರಿ. ಯಾಕಂದ್ರೆ ಜೋರು ಮಳೆಗೆ ಮುಂಚೆ ಹೊಡೆದ ಮದ್ದು ತೊಳೆದು ಹೋಗಿರುತ್ತೆ. ತೋಟದಲ್ಲಿ ಗಾಳಿ ಬೆಳಕಿನ ಆಟ ಮತ್ತು ಡ್ರೈನೇಜ್ ವ್ಯವಸ್ಥೆ ಬರೀ ಮದ್ದು ಹೊಡೆದ್ರೆ ಸಾಲದು. ರೋಗ ಬರೋ ವಾತಾವರಣವನ್ನೇ ನಾವು ತೋಟದಲ್ಲಿ ಕಮ್ಮಿ ಮಾಡಬೇಕು. ಇವೆಲ್ಲ ಸರಿಯಾಗಿದ್ರೆ ಮಾತ್ರ ತೋಟದಲ್ಲಿ ಅಕ್ಕಪಕ್ಕ ಕಾಡು ಮರ ಎಲ್ಲ ಬೆಳೆದು ಫುಲ್ ಕತ್ತಲೆ ಆಗ್ಬಿಟ್ರೆ ಮಳೆ ಬಂದಾಗ ತೋಟದ ಒಳಗಿನ ನೀರು ಆವಿ ಆಗಲ್ಲ, ತಂಪು ಹಂಗೇ ಇರುತ್ತೆ. ಅದಕ್ಕೆ ಮಳೆಗಾಲಕ್ಕೆ ಮುಂಚೆನೆ ಆ ಕಾಡು ಮರದ ರೆಂಬೆ ಕೊಂಬೆಯನ್ನೆಲ್ಲ ಸೀಳಿ ತೋಟದ ಒಳಗೆ ಸೂರ್ಯನ ಬೆಳಕು ಮತ್ತು ಗಾಳಿ ಆಡೋ ಹಾಗೆ ಮಾಡಬೇಕು. ಬಿಸಿಲು ಬಿದ್ರೆ ರೋಗಾಣುಗಳು ತಾನಾಗಿಯೇ ಮಾಯ ಆಗುತ್ತೆ.
ತೋಟದ ಗದ್ದೆಗಳಲ್ಲಿ ಅಥವಾ ಮರದ ಬುಡದಲ್ಲಿ ನೀರು ನಿಂತರೆ ಬೇರುಗಳು ಕೊಳೆಯೋಕೆ ಶುರುವಾಗುತ್ತೆ. ಜೊತೆಗೆ ತೇವಾಂಶ ಜಾಸ್ತಿ ಆದಾಗ ರೋಗ ಇಡೀ ತೋಟವನ್ನೇ ಹರಡುತ್ತೆ. ಅದಕ್ಕೆ ಪ್ರತಿಯೊಂದು ಸಾಲಿನ ಮಧ್ಯ ಕನಿಷ್ಠ 1.5 ಇಂದ 2 ಅಡಿ ಆಳದ ಬಸಿಗಾಲುವೆ ತೆಗೆದು ತೋಟದ ನೀರೆಲ್ಲ ಸರಾಗವಾಗಿ ಆಚೆ ಹೋಗೋ ಥರ ಮಾಡಬೇಕು. ಸ್ವಚ್ಛತೆಯೇ ಶಕ್ತಿ ಅನ್ನೋ ಹಾಗೆ ಇದು ತುಂಬಾ ಜನ ರೈತರು ಮಾಡೋ ತಪ್ಪು. ಹೋದ ವರ್ಷ ಕೊಳೆ ರೋಗ ಬಂದು ಕೆಳಗೆ ಬಿದ್ದೋಗಿರೋ ಅಡಿಕೆ ಕಾಯಿಗಳನ್ನೆಲ್ಲ ತೋಟದಲ್ಲಿ ಹಾಗೇ ಬಿಟ್ಟಿರ್ತಾರೆ. ಆ ಬಿದ್ದಿರೋ ಕಾಯಿಗಳನ್ನ ರೋಗದ ಕಣಗಳು ಮಣ್ಣಿನ ಅಡಿಯಲ್ಲಿ ಸಪ್ತವಾಗಿ ಮಲಗಿ ಬಿಡ್ತವೆ. ಮತ್ತೆ ಈ ವರ್ಷ ಮಳೆ ಬಂದು ತಂಪು ಹವೆ ಆದ ತಕ್ಷಣ ಅವು ಮಣ್ಣಿನಿಂದ ಎದ್ದು ಚಿಮ್ಮಿ ಮರಕ್ಕೆ ಹಾರ್ತವೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತೋಟದಲ್ಲಿ ಬಿದ್ದಿರೋ ಹಳೆ ಕೊಳೆತ ಅಡಿಕೆ ಒಣಗಿದ ಗೊನೆಗಳನ್ನೆಲ್ಲ ಆಯ್ದು ತೋಟದಿಂದ ದೂರ ತಗೊಂಡು ಹೋಗಿ ಸುಟ್ಟು ಹಾಕಿ ಅಥವಾ ಹೂತು ಹಾಕ್ಬಿಡಿ. ರೋಗ ಬಂದಿರೋ ಮರದ ಬುಡಕ್ಕೆ ತಾಮ್ರದ ಆಕ್ಸಿಕ್ಲೋರೈಡ್ ಮಿಶ್ರಣವನ್ನ ಮಣ್ಣಿಗೆ ಸುರಿಯಿರಿ. ತೋಟ ಎಷ್ಟು ನೀಟಾಗಿ ಇರುತ್ತೋ ರೋಗದ ಕಾಟ ಅಷ್ಟು ಕಮ್ಮಿ ಆಗುತ್ತೆ. ನೋಡಿದ್ರಲ್ಲ, ಅಡಿಕೆ ಕೃಷಿ ಅನ್ನೋದು ಒಂದು ಕಲೆ. ನಾವು ಮರಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವೋ ಆ ತಾಯಿ ನಮಗೆ ಅಷ್ಟೇ ಭರ್ಜರಿ ಇಳುವರಿಯನ್ನ ಕೊಡ್ತಾರೆ. ಮಾರ್ಕೆಟ್ನಲ್ಲಿ ರೇಟ್ ಏನೇ ಇರಲಿ, ನಮ್ಮ ತೋಟದ ಕ್ವಾಲಿಟಿ ಚೆನ್ನಾಗಿದ್ರೆ ನಮಗೆ ಯಾವಾಗಲೂ ಡಿಮಾಂಡ್ ಇದ್ದೇ ಇರುತ್ತೆ. ನಿಮ್ಮ ತೋಟದಲ್ಲಿ ನೀವು ಯಾವ ತಳಿಯ ಅಡಿಕೆ ಹಾಕಿದ್ದೀರಿ, ಈ ಸಲ ನಿಮ್ಮ ಕಡೆ ಅಡಿಕೆ ಇಳುವರಿ ಹೇಗಿದೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ. ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಅಡಿಕೆ ಬೆಳೆಗಾರರ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂಥದ್ದೇ ಮಸ್ತ್ ಕೃಷಿ ಮಾಹಿತಿ ಮತ್ತು ಅಡಿಕೆ ಸಮಾಚಾರಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.